ಈಗೇನೆ ಮಳೆ ಸ್ಟಾರ್ಟ್ ಆಗಿದೆ. ನಮ್ಮನೆಯವರು ಪ್ರಸಾದ ಯಾಕೆ ಹಂಗ ಹೇಳ್ತೀರಿ ಅಂತ ಆಗ್ಬಿಟ್ಟಿದ್ದಾರೆ. ಫೈನಲಿ ನಮ್ಮ ಲ್ಯಾಪ್ಟಾಪ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶುಕ್ರವಾರ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಜೋರೇ ಬರ್ತಾ ಇದೆ ಮಳೆ. ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ತಲೆ ಎಲ್ಲ ಬಾಚ್ಕೊಳ್ತಾ ನಿಂತಿದ್ದೆ. ಹಾಗೆ ನಾನು ಕಿಚನ್ಗೆ ಬಂದೆ. ಇವತ್ತು ತಿಂಡಿ ಇಡ್ಲಿ ಆಗಿತ್ತು. ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಇಡ್ಲಿ ಪಾತ್ರೆದು ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಇಂಡಸ್ ವ್ಯಾಲಿಯಿಂದ ತಗೊಂಡಿರುವಂತದ್ದು. ನಮ್ಗೆ 2 ಪ್ಲೇಟ್ ಹಾಕಿದ್ರು ಜಾಸ್ತಿನೇ ಆಗ್ತದೆ ಇಡ್ಲಿ. ಹಂಗಾಗಿ 1 ಪ್ಲೇಟ್ ಹಾಕ್ಬಿಟ್ಟು ಇನ್ನ 2 ಇಡ್ಲಿ ಹಾಕ್ತೀನಿ. ಇಡ್ಲಿನ ಬೇಯೋದಕ್ಕಿಟ್ಟೆ. ಹಂಗೆ ಮತ್ತೆ ಹಿಟ್ಟು ಮಿಕ್ಕಿತ್ತು. ಹಿಟ್ಟನ್ನ ತೆಗೆದು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ, ನಾಳೆಗೂ ಆಗ್ತದೆ ಅಂತ ಹೇಳಿ. ನಾನು ಇಡ್ಲಿ ದೋಸೆ ಏನೇ ಮಾಡಿದ್ರು 2 ದಿನಕ್ಕೆ ಮಾಡ್ತೀನಿ. 1 ದಿನಕ್ಕಾದ್ರೆ ಹಿಟ್ಟು ಜಾಸ್ತಿ ಆಗ್ಬಿಡ್ತದೆ. ಮೊದ್ಲಿಗೆ ನಾನು ಕಿಚನ್ಗೆ ಬಂದಿದ್ದೆ. ನಂತರ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ, ನಿನ್ನೆ ನಮ್ಮನೆಯವರು ಪ್ರಸಾದ ತಂದಿದ್ರು. ಕಿರು ಮಂತ್ರಾಲಯಕ್ಕೆ ಹೋಗಿದ್ದು. ಪ್ರಸಾದ ತಗೊಂಡಿರ್ಲಿಲ್ಲ. ರಾತ್ರಿ ಬರೋದಕ್ಕೆ ನಮ್ಮನೆಯವರು 11 ಗಂಟೆ ಆಗಿತ್ತು. ಹಂಗಾಗಿ ಪ್ರಸಾದ ತಗೊಂಡಿರ್ಲಿಲ್ಲ. ದೇವ್ರ ಮನೆಯಲ್ಲಿ ಇಟ್ಟಿದ್ದೆ. ಇವತ್ತು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದಿದ್ದಾಯ್ತು. ಲಡ್ಡು ಪ್ರಸಾದ ಮತ್ತೆ ಮಂತ್ರಾಕ್ಷತೆ ಎಲ್ಲ ಇತ್ತು. ಹಂಗೆ ನಾನು ಕಿಚನ್ಗೆ ಬಂದೆ. ತಿಂಡಿ ಇಡ್ಲಿ ಮತ್ತೆ ದಾಲ್ ಇತ್ತು ಇವತ್ತು, ನಿನ್ನೆ ಮಾಡಿದ್ದು. ಹಂಗೇನೆ ಬಿಸಿ ಬಿಸಿ ಟೀ ಎಲ್ಲ ಕುಡ್ದಿದ್ದಾಯ್ತು. 1 ರೌಂಡ್ ಮನೆ ಕೆಲ್ಸ ಎಲ್ಲ ಮುಗೀಸಿ ನಾನು ಮಧ್ಯಾಹ್ನ ಸಿಗ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬಾಳೆಕಾಯಿ ಸಾರು, ಹಂಗೇನೆ ಬಾಳೆಕಾಯಿ 1-2 ಪೀಸ್ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈಗೆ ಹಾಕಿದ್ದೆ. ಅದ್ ನೋಡಿದ್ರೆ ತುಂಬಾ ಖಾರ ಆಗ್ಬಿಡ್ತು. ವಿಪರೀತ ಖಾರ ಆಗ್ಬಿಟ್ಟಿತ್ತು. ಗೊತ್ತೇ ಆಗ್ಲಿಲ್ಲ ನನ್ಗೆ. ನಮ್ಮನೆಯವರಿಗೆ ಸರಿ ಹೋಗಿತ್ತಂತೆ, ನನಗ್ ಖಾರ ಆಯ್ತು. ನಾನು ಇತ್ತೀಚೆಗೆ ಖಾರ ತಿನ್ನೋದೇ ಇಲ್ಲ. ತುಂಬಾ ಕಡಿಮೆ ಮಾಡ್ಬಿಟ್ಟಿದೀನಿ ಖಾರ ತಿನ್ನೋದು. ನನ್ಗೆ ಅದ್ರದ್ದು ಅಭ್ಯಾಸನೇ ತಪ್ಪೋಗ್ಬಿಟ್ಟಿದೆ. ಫ್ರೈ ಆಗಿದ್ದೇನೆ ನಾನು ಊಟಕ್ಕೆ ಬಡಿಸ್ತಾ ಇದ್ದೆ. ಇವತ್ತು ಊಟಕ್ಕೆ ಅನ್ನ ಸಾರು, ಹಂಗೇನೆ ಬಾಳೆಕಾಯಿ ಫ್ರೈ. ಉಪ್ಪಿನಕಾಯಿ ಇರ್ಲಿಲ್ಲ ಇವತ್ತು. ಉಪ್ಪಿನಕಾಯಿ ಮಾಡ್ಬೇಕು. ಮಾವಿನ ಮಿಡಿ ಇದೆ ಅಲ್ವಾ, ಒಂದಿನ ಉಪ್ಪಿನಕಾಯಿ ಮಾಡ್ಬೇಕು ಅಮ್ಮನ ಹತ್ರ ರೆಸಿಪಿನ ಕೇಳ್ಕೊಂಡು. ಸಂಜೆ ನಾನು ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೊರಟೆ. ಸಂಜೆ ಸುಮಾರು 4:45 ಆಗಿತ್ತು. ಬೇಗನೆ ಸ್ನಾನ ಮುಗಿಸಿ ಹೊರಟಿದೀನಿ. ಇಲ್ಲಿ ದುರ್ಗಾಕೇರಿ ಅಮ್ಮನವ್ರ ಮನೆ ದೇವಸ್ಥಾನಕ್ಕೆ, ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ನಾನು ಅಮ್ಮನವ್ರ ಮನೆ ಅಂದಾಗ ವೀವರ್ಸ್ ಒಬ್ರು ಕೇಳ್ತಾ ಇದ್ರು, ಯಾಕೆ ಹಂಗ ಹೇಳ್ತೀರಿ ಅಂತ. ನಮ್ ಕಡೆ ಎಲ್ಲ ದೇವಿ ದೇವಸ್ಥಾನಕ್ಕೆ ಅಮ್ಮನವ್ರ ಮನೆ ಅಂತ ಹೇಳ್ತಾರೆ. ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ ಬಂದೆ. ಉಡಿ ತುಂಬಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿದ್ವಿ. ಇವತ್ತು ತುಂಬಾ ಚಂದ ಅಲಂಕಾರ ಮಾಡಿದ್ರು. ಶುಕ್ರವಾರ ಆದ್ರಿಂದ ದೇವ್ರು ನಮ್ಮನೆ ನೋಡ್ತಾ ಇರೋ ಹಾಗೆ ಅನ್ಸ್ತಾ ಇತ್ತು ನನ್ಗಂತೂನು. 2 ಕಣ್ ಸಾಲ್ತಾ ಇರ್ಲಿಲ್ಲ, ಅಷ್ಟು ಚಂದ ಅಲಂಕಾರ ಮಾಡಿದ್ರು. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಭಟ್ರು ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ರು. ನಾವು ತಿಂಗಳಿಗೊಮ್ಮೆ ಬರ್ತಾ ಇರ್ತೀವಿ ಇತ್ತೀಚೆಗೆ. ನಮ್ಗಂತೂ ಇಲ್ಲಿ ಬಂದು ಬಂದು ಭಟ್ರ ಪರಿಚಯ ಆಗ್ಬಿಟ್ಟಿದ್ದಾರೆ. ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕುಂತೆ ಅಲ್ಲೇನೆ. ನಂತರ ಅಲ್ಲಿಂದ ಇನ್ನ ಒಂದ್ ದೇವಸ್ಥಾನ ಇದೆ, ದೇವಿ ದೇವಸ್ಥಾನ. ಅಲ್ಲಿ ಹೋಗುವ ಅಂತ. ದಂಡಿನ ದುರ್ಗಾ ದೇವಿ ದೇವಸ್ಥಾನದ ಎದುರುಗಡೆನೆ ಇನ್ನ ಒಂದ್ ದೇವಸ್ಥಾನ ಇದೆ, ಲಕ್ಷ್ಮೀನಾರಾಯಣ ದೇವಸ್ಥಾನ. ಅಲ್ಲಿಗೆ ಹೋಗುವ ಅಂತ ಅನ್ಕೊಂಡ್ವಿ. ಇನ್ನ ಒಂದಿನ ಹೋದ್ರೆ ಆಯ್ತು. ಇಲ್ಲಿಗೆ ಹೋಗಿ ಕೈ ಮುಗ್ದು ಕಾಣಿಕೆ ಹಾಕಿ ಬರೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಸಾಮಾನ್ಯವಾಗಿ ಯಾವಾಗ್ಲೂನು ಭಟ್ರು ಇರೋದಿಲ್ಲ. ನಾನು ತುಂಬಾ ಸರಿ ಹೇಳ್ತಿರ್ತೀನಿ, ಅಪರೂಪ ಇಲ್ಲಿ ಭಟ್ರು ಸಿಗೋದು. ವಿಶೇಷವಾದಂತಹ ದಿನಗಳೆಲ್ಲ ಇರ್ತಾರೆ. ಇನ್ನ ದೇವರಿಗೆ ಕೈ ಮುಗ್ದು ಕುಂಕುಮ ಎಲ್ಲ ಹಚ್ಕೊಂಡು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕುಂತ್ವಿ. ಇಲ್ಲೂನು ಎಲ್ಲೇ ದೇವಸ್ಥಾನಕ್ ಹೋದ್ರುನು ಸ್ವಲ್ಪ ಹೊತ್ತು ಕುಂತಿ ಬರ್ಬೇಕಂತೆ. ಹಂಗೆ ಇಲ್ಲಿಂದ ನಾನು ಹೊರಟೆ. ದೇವಸ್ಥಾನದಿಂದ ಸೀದಾ ಮನೆಗ್ ಬಂದ್ವಿ. ಪಾಪು ಹೊರಗಡೆ ಹೋಗಿದ್ದ, ಅವನ್ ಬರುವಷ್ಟ್ರಲ್ಲಿ ಮನೆಗ್ ಹೋಗ್ಬೇಕು ಅಂತ. ಮತ್ತೆ ಸುಮ್ನೆ ರಿಸ್ಕ್ ಮಾಡ್ತಾನೆ, ನಾನು ಬರ್ತಿದ್ದೆಲ್ಲ ಚಿಕ್ಕಮ್ಮ ನೀನ್ ನನ್ನನ್ ಬಿಟ್ಟು ಹೋದೆ ಅಂತೆಲ್ಲಾನು. ಹಂಗಾಗಿ ಬೇಗನೆ ಮನೆ ಕಡೆ ಬಂದ್ವಿ. ಇವಾಗೆಲ್ಲಾನು ಗದ್ದೆಲ್ಲ ತೆಗ್ದು ಎಲ್ ನೋಡಿದ್ರು ಸೈಟ್ ಮಾಡ್ತಾ ಇರ್ತಾರೆ. ನಾನ್ ನಮ್ಮನೆಯವ್ರಿಗೆ ಅದೇ ಹೇಳ್ತಾ ಬರ್ತಾ ಇದ್ದೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಂಜೆ 5:15 ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗಾಗ್ಲೇ ನೀವು ವಿಡಿಯೋ ನೋಡ್ತೀರಿ. ಹೋಗುವಾಗ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೋದೆ. 5 ಗಂಟೆ 4:45ಗೆಲ್ಲ ದೇವಸ್ಥಾನ ಓಪನ್ ಇರ್ತದೆ. ಅಮ್ಮನವ್ರ ಮನೆ ಯಾವಾಗ್ಲೂ ಓಪನ್ ಇರ್ತದಲ್ಲ. 4 ಗಂಟೆ ಊಟಕ್ಕೆ ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾವಾಗ್ಲೂ ಅಲ್ಲಿ ಭಟ್ರು ಇರ್ತಾರೆ ದುರ್ಗಾಗಿರಿನಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವ್ರ ದರ್ಶನ ಆಯ್ತು, ತುಂಬಾ ಚೆನ್ನಾಗಿ ಆಯ್ತು. ತುಂಬಾ ದಿನದಿಂದ ಶುಕ್ರವಾರ ಹೋಗ್ಬೇಕು ಅಂತಾನೆ ಇದ್ದೆ. ಅಂತೂ ಇವತ್ತಿನ ದಿನ ಹೋಗಿ ಬಂದಿದ್ದಾಯ್ತು. ಬೆಳಿಗ್ಗೆನೆ ಹೋಗ್ಬೇಕಿತ್ತು, ಹೋಗೋದಕ್ಕಾಗಿರ್ಲಿಲ್ಲ. ರೀಸನ್ ಏನಂದ್ರೆ ನಮ್ ಲ್ಯಾಪ್ಟಾಪ್ ವಿಡಿಯೋ ಅಪ್ಲೋಡ್ ಹಾಕಿದ್ವಿ. ವಿಡಿಯೋ ಅಂದ್ರೆ ಎಡಿಟಿಂಗ್ ಆಗ್ತಾ ಇರ್ಲಿಲ್ಲ. ವಾಯ್ಸ್ ಓವರ್ ಕೂಡ ಇವತ್ತು ಸ್ವಲ್ಪ ಸ್ಟ್ರಕ್ ಆಗಿದ್ ತರ ಬಂದಿದೆ, ನೀವು ನೋಡಿರ್ಬಹುದು.
ಲ್ಯಾಪ್ಟಾಪ್ ರಿಪೇರಿ ಕೊಡೋದೇನೆ ನನ್ಗೆ ಇವತ್ತು ಬೆಳಿಗ್ಗೆ ಎಷ್ಟು ಬೇಜಾರಾಗ್ತಿತ್ತು ಅಂತಂದ್ರೆ ಅದನ್ನ ಮಾತಲ್ಲೇ ಹೇಳೋದಕ್ ಸಾಧ್ಯ ಇಲ್ಲ. ಅಷ್ಟು ಕೋಪ ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು. ನೋಡ್ಬೇಕದಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ. ಅಂದ್ರೆ ರಿಪೇರಿ ಕೊಡೋ ಪ್ರಾಬ್ಲಮ್ ಏನಿಲ್ಲ, ಏನಂತಂದ್ರೆ ಅದ್ರಲ್ಲಿ ಇರುವಂತಹ ಪಾಸ್ವರ್ಡ್ಗಳು, ಕೆಲವೊಂದಿಷ್ಟು ಪರ್ಸನಲ್ ಥಿಂಗ್ಸ್ ಅಲ್ವಾ ರೀ, ಎಲ್ಲ ಇರ್ತದಲ್ವಾ. ರಿಪೇರಿ ಕೊಡೋದು ಅಂತಂದ್ರೇನೆ ಟೆನ್ಷನ್. ಏನ್ ಹೋಗಿರ್ಬೋದು ರೀ ಅದ್ರದ್ದು ಏನೋ ಫ್ಯಾನ್ ಬೇರಿಂಗ್ ಏನೋ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ತುಂಬಾ ಜೋರಾಗಿ ಸೌಂಡ್ ಬರ್ತದೆ, ಅದು ಹೀಟ್ ಆಗಿದ ತಕ್ಷಣ. ಯಾವಾಗ ರಿಪೇರಿ ಕೊಡೋದು ಅಂತ ನೋಡ್ಬೇಕು. ಎಷ್ಟು ಖರ್ಚು ಬರ್ತದೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಒಂದಿನ ಹೇಳಿದ್ದೆ ನಿಮ್ಗೆ, ನಮ್ಗೆ ಸಮಸ್ಯೆಗಳು ಮುಗಿಯೋದಿಲ್ಲ, ಅದ್ರ ಜೊತೆ ಜೊತೆ ಮತ್ತೆ ಸಮಸ್ಯೆಗಳು ಬರ್ತದೆ ಅಂತ. ಹಂಗೆ ಈ ಡ್ರೆಸ್ಸಿಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು. ನಿಮ್ಗೆ ಯಾರಿಗಾದ್ರೂ ಮತ್ತೆ ಬೇಕಂತ ಅನ್ಸ್ಬಹುದು, ಹಂಗಾಗಿ ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರೋದು. ಇದ್ರ ಮೇಲೆ ರೆಡ್ ಕಲರ್ದು ಥ್ರೆಡ್ ವರ್ಕ್ ಹಾಕಿದ್ದಾರೆ ಅಂತ ನಾನು ರೆಡ್ ಕಲರ್ ದುಪ್ಪಟ ಮತ್ತೆ ರೆಡ್ ಕಲರ್ ಲೆಗ್ಗಿನ್ಸ್ ಮ್ಯಾಚ್ ಮಾಡಿದೀನಿ ಇದ್ದಿದ್ದೇನೆ. ಇನ್ನ ತುಂಬಾ ಜನ ನಂಗೆ ಕಾಮೆಂಟ್ ಹಾಕಿದ್ರಿ, ಖುಷಿಯಾಗಿರಿ ವಿದ್ಯಾ ಅವರೇ, ಖುಷಿಯಾಗಿರಿ ಅಂತ ಕಾಮೆಂಟ್ ಹಾಕ್ತೀರಿ. ಇನ್ನ ಏನಂತಂದ್ರೆ ಲಾಸ್ಟ್ ವ್ಲಾಗ್ ನೋಡ್ಬಿಟ್ಟು ಏನಾದ್ರೂ ಗುಡ್ ನ್ಯೂಸ್ ಅಂತ ಕೇಳಿದ್ರಿ. ಆತರ ಏನಿಲ್ಲ, ಆತರ ಇದ್ದಾಗ ನಾನು ಖಂಡಿತ ಹೇಳ್ಕೊಳ್ತೀನಿ ಆಯ್ತಾ. ಏನಂದ್ರೆ ಒಂದು ಕೆಲ್ಸದ ವಿಷಯ ಆಗಿತ್ತು, ನಾನು ಅಲ್ಲೇ ಮೆನ್ಷನ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಒಂದು ಕೆಲ್ಸದ ಸಂಬಂಧಪಟ್ಟಿದ್ದಾಗಿತ್ತು. ಅಂದ್ರೆ ನಾವೇನೋ ನಿರೀಕ್ಷೆ ಮಾಡ್ತಾ ಇದ್ವಿ, ಆತರ ಕೆಲ್ಸಗಳು ಬಂದ್ರೆ ನಮ್ಗುನು ಒಳ್ಳೇದಾಗ್ತಾ ಇತ್ತು ಅಂತ. ನೋಡ್ಬೇಕು ಸ್ಟಾರ್ಟಿಂಗ್ ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿ. ಕೆಲ್ಸದ ವಿಚಾರ ಆಗಿತ್ತು, ಇದೊಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ನನ್ಗೇನಂತಂದ್ರೆ 10 ರೂಪಾಯಿ ದುಡಿದ್ರು ಅದು ನ್ಯಾಯವಾಗಿ ದುಡಿಬೇಕು ಅನ್ನುವಂಥದ್ದು ನನ್ನ ಪಾಲಿಸಿ. ಯಾರಿಗೂ ಮೋಸ ಮಾಡಬಾರ್ದು ಈ ತರ. ನೋಡ್ಬೇಕು ಈಗ ಕೆಲ್ಸ ಹೆಂಗ್ ವರ್ಕ್ ಆಗ್ತದೆ ಅಂತ. ಯಾವತ್ತಾದ್ರೂ ಇನ್ ಫ್ಯೂಚರ್ ಹೇಳ್ಕೊಳ್ಳೋ ಸಂದರ್ಭ ಬಂದ್ರೆ ಹೇಳ್ತೀನಿ, ಇವಾಗ್ಲೇ ಬೇಡ. ಸ್ಟಾರ್ಟಿಂಗ್ ಸ್ಟೆಪ್ ಇದು, ಹಂಗಾಗಿ ಆ ಕೆಲ್ಸದಿಂದ ಎಲ್ಲರಿಗೂ ಪ್ರಯೋಜನನೇ ಆಗ್ತದೆ. ನಾನ್ ಹೇಳ್ದಲ್ವಾ, ನಾವು 10 ರೂಪಾಯಿ ದುಡಿದ್ರು ನ್ಯಾಯವಾಗಿ ದುಡಿಬೇಕು ಅಂತ. ನಾವು ಬಾಯಿಗೆ ಬಂದಂತಹ ಅಂದ್ರೆ ರೇಟ್ಗಳು ತಗೊಳ್ಳೋದು ಆ ತರ ಎಲ್ಲ ಇಲ್ಲ. ಇನ್ನ ಒಂದು ಏನಂದ್ರೆ ಕಿರುಮಂತ್ರಾಲಯ ಎಲ್ಲಿ ಬರ್ತದೆ ಅಂತ ಕೇಳಿದ್ರಿ, ಬೈಂದೂರು. ನಮ್ಮೂರು ಹೊನ್ನಾವರ. ನಮ್ಗೆ ಇಲ್ಲಿಂದ ಏನಿಲ್ಲ ಅಂದ್ರೂ 2 hours ಬೇಕಾ, 1.5 ಗಂಟೆ ಬೇಕು ನಮ್ಗೆ. 1.5 ಇಂದ 2 ಗಂಟೆ ಬೇಕು. ಇವ್ರು ತುಂಬಾ ಸ್ಪೀಡ್ ಹೋಗಿರ್ಬಹುದು, ಹಂಗಾಗಿ ಸಾಕ 1.5 ಗಂಟೆ. ಬೈಂದೂರು. ಇನ್ನ ವ್ಯೂವರ್ಸ್ ಒಬ್ರು ನನ್ನ ನೋಟಿಸ್ ಮಾಡಿ ಕೇಳಿದ್ರು, ನೀವು ಬಲ್ಗಡೆ ಬೆಂಕಿ ಎತ್ಕೊಂಡ್ ಬಂದ್ರಿ, ನೀವು ಅಂದ್ರೆ ಅವ್ರ ಲೆಕ್ಕಾಚಾರ ಏನೋ ಗುಡ್ ನ್ಯೂಸ್ ಅಂತ ಆತರ ಹೇಳಿದ್ರಿ. ಇಲ್ಲ, ನಾನು ಯಾವತ್ತೂ ಕೂಡ ಬಲ್ಗಡೆನೆ ಬೆಂಕಿಗೆ ಎತ್ಕೊಳ್ಳುವಂಥದ್ದು. ನಾನು ಇವತ್ತಿಗೂ ಕೂಡ ಎಡ್ಗಡೆ ಬೆಂಕಿ ಎತ್ಕೊಂಡಿದ್ದೆ ಇಲ್ಲ, ಈ ತರ ಬಲ್ಗಡೆನೆ. ಇದೊಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ನಿಮ್ಮೆಲ್ಲಾ ಡೌಟು ಕೂಡ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನಾನು ಇನ್ನ ದೀಪ ಹಚ್ಚಿಲ್ಲ, ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಹೋಗಿದ್ದೆ. ಪಾಪು ಯೂನಿಫಾರ್ಮ್ ತರೋದಕ್ಕೆ ಹೋಗಿದ್ದಾನೆ, ಅವನು ಸ್ಕೂಲ್ ಬುಕ್ಸ್ ಅವೆಲ್ಲ. ಮತ್ ಬರ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಎಲ್ಲಾದ್ರೂ ಕರ್ಕೊಂಡು ಹೋಗು ಚಿಕ್ಕಮ್ಮ ಅಂತಾನೆ. ನನ್ಗೇನಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಸೀದಾ ಮನೆಗೆ ಬಂದ್ ಬಿಡ್ಬೇಕು. ಕೆಲವೊಂದಿಷ್ಟು ನನಗೂ ಕೂಡ ಚಿಕ್ಕ ಪುಟ್ಟ ಎಲ್ಲ ಶಾಪಿಂಗ್ ಇತ್ತು, ಎಲ್ಲೂ ಹೋಗ್ಲಿಲ್ಲ. ಗ್ರೋಸರೀಸ್ ಎಲ್ಲ ಬೇಕಿತ್ತು, ನೋಡೋಣ ಯಾವತ್ತಾದ್ರೂ ಹೋದ್ರೆ ಆಯ್ತು ಅಂತ ಹೋಗಿಲ್ಲ. ಈ ಡ್ರೆಸ್ಗೆ ನಾನು ತುಂಬಾ ಕಡಿಮೆ ಬೆಲೆ ಕೊಟ್ಟಿರೋದು. ಇದೇನಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ಈ ಎಂಬ್ರಾಯ್ಡರಿ ಹಾಕಿದ್ದಾರೆ. ಎಂಬ್ರಾಯ್ಡರಿ ಹಾಕಿ ಪೇಪರ್ ಮಿರರ್ ವರ್ಕ್, ಇದು ಗ್ಲಾಸ್ ಇಂದಲ್ಲ, ಫುಲ್ ಪ್ಲೇನ್ ಬಂದಿದೆ. ಹಿಂದ್ಗಡೆ ಟೈಗೆ ದಾರ ಕೊಟ್ಟಿದ್ದಾರೆ. ಇಷ್ಟೇ. ತಗೊಂಡು ತುಂಬಾ ದಿನ ಆಯ್ತು, ಇನ್ನ ಹಾಕಿರ್ಲಿಲ್ಲ. ಆನ್ಲೈನ್ ನಲ್ಲಿ ಖರೀದಿ ಮಾಡಿದ್ದಾಗಿತ್ತು. ಲಿಂಕ್ ಕೊಟ್ಟಿರ್ತೀನಿ. ವಿಪರೀತ ಶೆಕೆ, ಒಂದಿನ ಮಳೆ, ಒಂದಿನ ಬಿಸಿಲು, ಈ ತರ ಇದೆ ವಾತಾವರಣ. ಮಳೆ ಅಷ್ಟಾಗಿಲ್ಲ. ಯಾಕೆ ಈ ಸಲ ಬೇಸಿಗೆ ಸಿಕ್ಕಾಪಟ್ಟೆ ಇರ್ತದೆ. ಬೇಸಿಗೆ ಸಿಕ್ಕಾಪಟ್ಟೆ, ಬೇಸಿಗೆಗಾಲ ಮುಗೀತು ರೀ. ಬೇಸಿಗೆ ಸಿಕ್ಕಾಪಟ್ಟೆ, ಮಳೆಗಾಲ ಸ್ಟಾರ್ಟ್ ಆಗೋದು ಲೇಟ್. ಹಂಗ ಸರಿ, ಹಂಗಾದ್ರೂ ಓಕೆ. ನಾನು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ ಕಿರು ಮಂತ್ರಾಲಯಕ್ಕೆ ಹೋಗ್ಬೇಕಂತ, ಹೋಗೋದಕ್ಕಾಗ್ಲೇ ಇಲ್ಲ. ನೋಡ್ಬೇಕು ನನ್ಗೆ ಯಾವಾಗ ದೇವ್ರ ದರ್ಶನ ಸಿಗ್ತದೆ ಅಂತ ಹೇಳಿ. ಅದು ನೀ ಮನ್ಸ್ ಮಾಡೋದಲ್ಲ, ರಾಯರ ಹತ್ರ ಹೋಗುದು. ರಾಯರ ಮನ್ಸ್ ಮಾಡ್ಬೇಕು, ನೀನ್ ಅಲ್ಲಿ ಬರ್ಬೇಕು ಅಂತ. ನಂಗೂ ಪ್ಲಾನ್ ಇರ್ಲಿಲ್ಲ ಹೋಗೋದು. ಆಟೋಮೆಟಿಕ್ ಹಿಂಗೆ ಮಾತಾಡ್ತಾ ಇದ್ರ ಪ್ರೀತಿ ಮೇಲೆ. ಆಮೇಲೆ ಹಿಂಗೆ ಅವ್ನು ನೋಡ್ಲಿಲ್ಲಾಗಿದ್ದ, ಸಾಯಿ ನೋಡ್ಲಿಲ್ಲಾಗಿದ್ದ. ಹಾಗೆ ಹೋಗುವ ನಾ ಕೇಳ್ದ, ಅಡ್ಡಿಲ್ಲ ಹೋಗುವ, ಬೆಳಗ್ಗೆ ಹೋಗುವ ಅಂತ. ಬೆಳಗ್ಗೆ ಬೇಡ, ಸಂಜೆ ಬೇಕಾದ್ರೆ ಹೋಗುವ.
ಹಾಗೆ ಹೋಗೋದಾಗಿತ್ತು. ಹಂಗೇನಾದ್ರು ಹೋದಂತ ಸರ್ಪ್ರೈಸ್. ಅಲ್ಲ, ಹಂಗೇನಾದ್ರು ಅಂದ್ರೆ ಇವತ್ರೆ ನಿನ್ನೆ ದಿನ ನನ್ಗೆ ಸಂಜೆ ಹೊತ್ತಿಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆದದ್ದು, ವರ್ಧಂತಿ ಪೂಜೆ ಇದೆ ಅಂದ್ರೆ ವರ್ಷದ ಪೂಜೆ ಅಂತಂದ್ರೆ ಖಂಡಿತ ನಾನು ಹೋಗ್ತಾ ಇದ್ದೆ. ನಿನ್ನೆ ದಿನ ನನಗೆ ಮಿಸ್ ಆಯ್ತು, ಬೇಸರ ಆಯ್ತು. ನಮ್ಗೆ ಗೊತ್ತಿದ್ರಲ್ಲ, ನಾ ಎಲ್ಲರಿಗೂ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಣ್ಣನೂ ಬರ್ತಿದ್ದ, ಎಲ್ಲರೂ ಹೋಗ್ಬೋದಿತ್ತು. ಯಾಕೆಂದ್ರೆ ನಮ್ಮ ಮನೆಯಿಂದ ತುಂಬಾ ದೂರ ಅಲ್ಲ, 1.5 ಗಂಟೆ. ಕಾರಲ್ಲಿ ಹೋಗ್ತೀನಿ ಅಂದ್ರೂ 1.5 ಗಂಟೆ ಆರಾಮ 1.5 ಅಂದ್ರೆ ಹೋಗ್ ಬರೋದಕ್ ಆಗುದಿಲ್ಲ. ಹೋಗೋದಕ್ 1.5 ಗಂಟೆ, ಬರೋದಕ್ 1.5 ಗಂಟೆ, 3 ಅವರ್ಸ್ ಬೇಕು ಹೋಗಿ ವಾಪಸ್ ಬರೋದಕ್ಕೆ. ಅಲ್ಲಿ 2 ಅವರ್ಸ್ ಅಂತ, ಒಂದು 5 ಅವರ್ಸ್ ಇದ್ರೆ ಹೋಗಿ ಬರ್ಬೋದು. 4-5 ಗಂಟೆ ಹೊರಟ್ರು. ಬೆಳಿಗ್ಗೆನೆ ಹೋಗ್ಬೇಕಂತಿಲ್ಲ, ನಾವಿವಾಗ ಬಂದಿನ ಗುರುವಾರ ಮಧ್ಯಾಹ್ನನೂ ಹೋಗ್ಬೋದು. ಮಧ್ಯಾಹ್ನ ಬೆಸ್ಟ್, ಅಲ್ಲಿ ತಂಪು ಗಾಳಿ. ನೆಕ್ಸ್ಟ್ ನನ್ ಮಗ ಬರುವಷ್ಟರಲ್ಲಿ ಒರಿಜಿನಲ್ ಗೆಟಪ್ ಅಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದೆ ಚಿಕ್ಕಮ್ಮ, ನಂಗೆ ಯಾಕೆ ಬಿಟ್ಟು ಹೋಗಿದ್ದೆ, ನಂಗೂ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಕ್ಲಾಸ್ ತಗೊಂಡು. ಫೈನಲಿ ನಮ್ಮ ಲ್ಯಾಪ್ಟಾಪ್ ರಿಪೇರಿಗೆ ಹೋಗ್ತಾ ಇದೆ ಅಲ್ವಾ ರೀ? ರಿಪೇರಿಗೆ ತೋರ್ಸ್ಕೊಂಡು ಬರ್ತೀರಾ? ಸರಿ. ಲ್ಯಾಪ್ಟಾಪ್ ಬ್ಯಾಗ್. ನಮ್ಮನೆಯವರು ಲ್ಯಾಪ್ಟಾಪ್ ಅನ್ನ ರಿಪೇರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ತಾನೇ ನಾನು ಕಾಮೆಂಟ್ಗೆ ರಿಪ್ಲೈ ಹಾಕ್ತಾ ಕೂತಿದ್ದೆ. ತುಂಬಾ ಜನ ಹೇಳ್ತಾ ಇದ್ರು ನಿಮ್ದು ವಾಯ್ಸ್ ತುಂಬಾ ಸ್ಪೀಡ್ ಬರ್ತಾ ಇದೆ ಅಂತ. ನಾನು ಅನ್ಕೊಂಡಿದ್ದೀನಿ ವಾಯ್ಸ್ ಅವ್ರು ಕೊಡುವಾಗ ಅಂತ. ಲ್ಯಾಪ್ಟಾಪ್ ಇಂದು ಪ್ರಾಬ್ಲಮ್ ಅದು ನಮ್ಮನೆಯವರು ಹೇಳ್ತಾ ಇದ್ರು ನಾನು ಕೇಳಿದ್ದಕ್ಕೆ, ಅದು ಲ್ಯಾಪ್ಟಾಪ್ ಪ್ರಾಬ್ಲಮ್ ಏನೇ ಅಂತ. ಹಾಗಾಗಿ ಸ್ವಲ್ಪ ಸ್ಪೀಡ್ ಬರ್ತಾ ಇದೆ. ಇವತ್ತು ರಿಪೇರಿ ಆಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಏನಾದ್ರೂ ಒಂದು ಅದ್ರದ್ದು ಪಾರ್ಟ್ಸ್ ಹೋಗಿದ್ದಿದ್ರೆ ಅವರು ಅದನ್ನ ತರಿಸ್ಬೇಕಲ್ವಾ. ಇವಾಗ ತೋರಿಸ್ಕೊಂಡು ವಾಪಸ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು. ನೋಡೋಣ, ಸ್ವಲ್ಪ ಕಡಿಮೆ ಬಜೆಟಲ್ಲೇ ರಿಪೇರಿ ಆದರೆ ಸಾಕು, ಖುಷಿ. ಕಡಿಮೆ ಬಜೆಟ್, ಜಾಸ್ತಿ ಬಜೆಟಲ್ಲಾದರೆ ಬೇಜಾರು. ಆಲ್ ದ ಬೆಸ್ಟ್. ಇವತ್ತು ಮಜಾ ಕಾಣಿಸ್ತಿದ್ರಿ ರೀ, ಕುಂಕುಮ ಎಲ್ಲ ಫುಲ್ ಆಗೋಗೈತೆ. ಲ್ಯಾಪ್ಟಾಪ್ ರಿಪೇರಿಗೆ ಅಂತ ಹೋಗಿದ್ರು. ಇದ್ರದ್ದು ಒಂದು ಐಟಮ್ ಹೋಗಿದ್ರಿಂದ ಆರ್ಡರ್ ಹಾಕಿ ತರಿಸಿ ನಂತರ ರಿಪೇರಿ ಮಾಡ್ಬೇಕು, ಇನ್ನ ಸ್ವಲ್ಪ ದಿನ ಬೇಕು ಅಂತ ಹೇಳಿದ್ರು. ರಾತ್ರಿ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಲ್ಯಾಪ್ಟಾಪ್ ರಿಪೇರಿಗೆ ತಗೊಂಡು ಹೋಗಿದ್ರು. ಐಟಮ್ ಅನ್ನ ಆರ್ಡರ್ ಹಾಕಿ ತರಿಸಿ ರೆಡಿ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂದ್ರು. ಮತ್ತೆ ಇಟ್ಬಿಟ್ ಬರ್ಲಿಲ್ಲ ನಮ್ಮನೆಯವರು. ಏನಕ್ಕೆ ಅಂತಂದ್ರೆ ಕೆಲ್ಸಕ್ಕೆ ಬೇಕು ಅಂತ. ಇವತ್ತು ಕೂಡ ಇದ್ರಲ್ಲೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ. ಇನ್ನ ನೆಕ್ಸ್ಟ್ ಬುಧವಾರ ಅಷ್ಟರಲ್ಲಿ ರೆಡಿ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ರೆಡಿ ಮಾಡಿಸ್ಲೇಬೇಕು. ಏನಕ್ಕೆ ಅಂತಂದ್ರೆ ಕೆಲ್ಸಕ್ಕೆ ತುಂಬಾ ಅವಶ್ಯಕತೆ ಇರ್ತದೆ ಲ್ಯಾಪ್ಟಾಪು. ಸಿಕ್ಕಾಪಟ್ಟೆ ಶೆಕೆ. ರಾತ್ರಿ 10:35 ಏನ್ ಶೆಕೆ ಅಂತೀರಿ. ನಮ್ಮ ಮನೆಯಲ್ಲಿ ಕುಂತ್ಕೊಳ್ಳೋದಕ್ಕಾಗೋದಿಲ್ಲ. ಒಂದಿನ ಮಳೆ, ಒಂದಿನ ಬಿಸಿಲು. ಮಳೆಗಾಲನಾದ್ರೂ ಸ್ಟಾರ್ಟ್ ಆಗ್ಬಾರ್ದು ಅಂತ ಕೆಲವೊಂದ್ ದಿನ ಅನಿಸ್ತದೆ. ಬೆಳಿಗ್ಗೆಲ್ಲ ಮಳೆ ಆಗಿತ್ತು, ಮಧ್ಯಾಹ್ನ ಎಲ್ಲ ತುಂಬಾ ಬಿಸಿಲಿದ್ರಿಂದ. ಅಂದ್ರೆ ಇವಾಗ್ಲೂ ಸ್ವಲ್ಪ ಮಳೆ ಬಂದಿದ್ರೆ ವಾತಾವರಣ ತಣ್ಣಗಾಗ್ತಾ ಇತ್ತು. ಮಳೆ ಬಂದಿಲ್ಲ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.